ಪಾರ್ಟ್ನರ್ಸ್ ಆಗ್ಬಿಟ್ಟಿವಿ, ಹಾಸ್ಪಿಟಲ್ ಪಾರ್ಟ್ನರ್ಸ್. ಪಾನಿಪುರಿ ತಿನ್ಬೇಕಂದ್ರೆ ಹೆಂಗ ಬಾಯಿ ತೆಗಿತೀರಿ, ಊಟ ಮಾಡ್ಬೇಕಂದ್ರೆ ತೆಗಿಯಲ್ಲ. ಫೈನಲಿ ತೋರಿಸ್ಕೊಂಡ್ವಿ. ನಮ್ಮ ಅಕ್ಕ ಸಬ್ಸ್ಕ್ರೈಬರ್ ಅಕ್ಕ ನಮಗೆ ಪರಿಚಯ ಆಗ್ಯಾರ. ವೆಜ್ ಹೈದರಾಬಾದಿ, ಇದು ಕುಲ್ಚಾರಿ, ಅನನ್ಯ, ಅಮೂಲ್ಯ, ಕೃಷ್ವಿ. ನೆಕ್ಸ್ಟ್ ಅನಾಮಲಿ ಸ್ಕ್ಯಾನಿಂಗ್ ಅಂತ ಬರೆದು ಕೊಟ್ಟಿದ್ದಾರೆ ಗಾಯ್ಸ್. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತು ಚೆಕಪ್ ಇದೆ, ಅದಕ್ಕೆ ಗಂಗಾವತಿಗೆ ಹೊಂಟಿದ್ದೀನಿ. ಇವತ್ತು ಏನು ಹೇಳ್ತಾರ ಮತ್ತು ಹೆಂಗಿರುತ್ತಾ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ನಾಗ. ಈ ಮೇಡಮ್ ಅವ್ರು ಬರ್ತಿದ್ದಾರೆ ನೋಡ್ರಿ. ನಮ್ಮ ಮೂವರ ಪಾರ್ಟ್ನರ್ಸ್ ಆಗ್ಬಿಟ್ಟಿವಿ, ಹಾಸ್ಪಿಟಲ್ ಪಾರ್ಟ್ನರ್ಸ್. ಇವರ ದೊಡ್ಡ ಹಿರೇ ಮನೆಯವ್ರು ಆಗ್ಬಿಟ್ಟಾರೆ ನನ್ನ ಜೊತೆಗೆ ಬರೋಕೆ. ಎಲ್ಲರೂ ಏನು ಅನ್ಕೊಂಡಾರ, ಬಸ್ ಫ್ರೀ ಐತೆ ಅದಕ್ಕೆ ಎಲ್ಲರೂ ಹೋಗ್ತೀರಿ ಅಂತ. ಎಲ್ಲರೂ ಏನು ಹೋಗಿಲ್ಲ ರೀ, ನಾವು ಯಾವಾಗಲೂ ಎಲ್ಲಿ ಹೋದ. ಅವತ್ತೇನೋ ಸ್ವಲ್ಪ ಕ್ರಿಟಿಕಲ್ ಇತ್ತಂತೇಳಿ ನಮ್ಮ ಮಮ್ಮಿನ ಕರ್ಕೊಂಡು ಹೋಗಿದ್ವಿ. ಇಲ್ಲಾಂದ್ರೆ ನಾನು ಮಾತಾಡ್ಬೇಡಿ, ಗೊತ್ತಿಲ್ಲ ಮಾತಾಡಬೇಡಿ ಅಂತ. ಗೊತ್ತಿರಲ್ಲ ಮತ್ತೆ ಕೇಳಿರ್ತಾರೆ ಆ್ಯಸ್ ಯೂಶುವಲ್. ನಡ್ಬಾರ್ದವ, ನಾವು ನೋಡಿದ್ರೆ ಎಲ್ಲ ಕಡೆ ಹೋಗಿರ್ತೀವಿ. ಎಲ್ಲರೂ ಜಾಸ್ತಿ ಫ್ಯಾಮಿಲಿ ನಾವು ಹೋಗೋದು. ನಾವು ಹೌದು, ಹಂಗಿದ್ರೆ ನಾವ್ಯಾಕೆ ಗಂಗಾವತಿಗೆ ಹೋಗ್ತಿದ್ವಿ, ಬೇರೆ ಊರಿಗೆ ಹೋಗ್ತಿದ್ವಿ. ಬಸ್ ಫ್ರೀ ಅಂತ ಏನಿಲ್ಲ, ಬಸ್ ಫ್ರೀ ಇದ್ರೂ ಹೋಗ್ತಿದ್ವಿ, ಫ್ರೀ ಇಲ್ಲ ಅಂದ್ರೆ ಹೋಗ್ತೀವಿ ಗಾಯ್ಸ್. ಹಾಗೇನಿಲ್ಲ, ಗಂಗಾವತಿಗೆ ಹೋಗಕ್ಕೆ ಹೇಳ್ತಾರ ನಮಗೆ. ಬಸ್ ಫ್ರೀ ಐತಿ ಅಂತ ಅಲ್ಲ, ಅನಿವಾರ್ಯ. ಅದೇ ಮತ್ತೆ ಈಗ ಫ್ರೆಂಡ್ಸ್ ನೆಗಡಿ ಆಗಿದೆ. ಹೋಗಂಬರಿ ತೋರಿಸ್ತೀನಿ ಬ್ಲಾಗ್ನಾಗ. ಬ್ಯಾಗ್ ಹಿಡ್ಕೊಂಡು ಪಾಪಾಗೆ ಈಗ ನೆಗಡಿ ಆಗೈತಿ ಗಾಯ್ಸ್. ಬಸ್ನಾಗ ಮುಖಂಬಿಟ್ಟಿದ್ಲು, ಸೀಟ್ ಅಲ್ಲೊಬ್ರಿಗೆ ಸಿಕ್ಕಿದ್ವು, ಅದಕ್ಕೆ ಬ್ಲಾಗ್ ಅಲ್ಲಿ ಮಾಡಲಿಲ್ಲ ಬಸ್ನಾಗ. ಇವಾಗ ಹಾಸ್ಪಿಟಲ್ ನಿಯರ್ ಹೊಂಟೀವಿ. ನಮ್ಮ ರೇಣುಕ ಚೀಟಿ ಮಾಡ್ಸಾಳಂತ, 15ನೇ ನಂಬರ್ ಅಂತ ಸಾವಿ. ಬರ್ತೀನಿ ಅಕ್ಕ, ಬಂದ್ಮೇಲೆ ಫೋನ್ ಮಾಡ್ರಿ ಅಂದಾಳ. ನೋಡ್ರಿ ಇಲ್ಲಿ ಎಷ್ಟು ರಶ್ ಐತಿ. ನಮ್ದು ಚೀಟಿನ ರೇಣು ಮಾಡ್ಸೋಣ, ಅವ್ರು ಅಲ್ಲಿ ಕೇಳಕ್ ಹೋದ್ರ ಅವ್ರ ಕಡೆನೇ ಇರ್ಬೇಕಂತ ಅವ್ರ ಅಂತಾರ. ರೇಣು ನೋಡಿದ್ರೆ ಅಲ್ಲೇ ಕೊಟ್ಟು ಬಂದೇನಕ್ಕ ಅಂತಂತಾರ. ಅದಕ್ಕೆ ರೇಣುನ ಬರ್ತಾನಂತ. ಮೇಡಮು ಇಲ್ಲ, ಆಪರೇಷನ್ ಮಾಡಕ್ ಹೋಗಾರಂತ. ಹಂಗಾಗಿ ವೇಟ್ ಮಾಡಿದ್ರ ಆಯ್ತಾ ಅಂತ ಹೇಳಿ ವೇಟ್ ಮಾಡಕಂತೀವಿ. ಇಲ್ಲೇ ಕುಂತಾರ ನೋಡ್ರಿ, ಕತ್ಲ ಐತಿ, ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಬೇಬಿ. ಗಾಯ್ಸ್ ನೋಡ್ರಿ, ಫೈನಲಿ ತೋರಿಸ್ಕೊಂಡ್ವಿ. ನೆಕ್ಸ್ಟ್ ಹೊರಗೆ ಹೋಗಿ ಹೇಳ್ತಿತ್ತಳ್ರಿ ಏನು ಹೇಳಿದ್ರಂತ. ಸಾವಿತ್ರ ನೀರು ತರಕ್ಕೆ ಹೋಗ್ಯಾಳ, ಕಬ್ಬಿನಲ್ಲಿ ಕೊಡಕಂತೀವಿ. ಸಾವಿತ್ರದ ಏನೋ ಕೆಲಸ ಐತೆ ಅಂತ ಹೇಳಿ ಕಾಲೇಜಿಗೆ ಹೋಗಿದ್ದಾಳ. ನಾವು ಹಂಗ ಕಬ್ಬಿನಲ್ಲಿ ಕುಡಿದು, ರೇಣುಕನು ಏನೋ ಕೆಲಸ ಐತೆ ಅಂತ ಹೋಗಿದ್ದಾಳ. ಪಾಪರಿ ಇದು ಹೊಟ್ಟೆ ಊಟ ಮಾಡಿಲ್ಲ ನೋಡ್ರಿ. ಇದು ಮುಂಜಾನೆ ದೋಸೆ ಮಾಡಿವಂತ ಮನೆಗೆ ತಿಂದಿಲ್ಲ. ಏನಾದ್ರೂ ಕುಡಿ ಅಂದ್ರೆ ತಿನ್ನೋವಂತ, ತಿನ್ನಂದ್ರೆ ತಿನ್ನೋವಂತ. ಇಲ್ಲಿ ಗಂಗಾವತಿ ಒಳಗ ಹಾಸ್ಪಿಟ್ಲ್ ಒಳಗೆ ಏನು ಹೇಳಿದ್ರು ಅಂತೇಳಿ ಆಮೇಲೆ ಹೇಳ್ತೀವಿ ಫ್ರೆಂಡ್ಸ್. ಇವಾಗ ಫೀಲ್ ಆಗಕಂತಾಳ್ರಿ. ಆಟೋಕ್ ಹೋಗ್ತಿದ್ವಿ ಆರಾಮ್ ಅಂತ, ನಾನು ನಡ್ಕೊಂಡು ಹೋಗಕಂತಾನ ಹೇಳಿಲ್ಲ ಅಂತ ನಾ ಅನ್ಕೊಂಡ್ರಿ. ಆಕೆ ವಾಕ್ ಮಾಡ್ಬೇಕಂತ ಹಂಗೇನಿಲ್ಲ ವಯವ್ವ, ನಾನು ಒಂದ್ 20 ರೂಪಾಯಿ ಉಳಿಸ್ಬೇಕಂತ ಬಂದ್ರೆ ಬಿಸಿಲೊಳಗೆ ಸಿಗಾಕೊಂಡಿವಿ ಫ್ರೆಂಡ್ಸ್. ಅವ್ರು ಸಾವಿತ್ರಿ ಏನೋ ಕಾಲೇಜಿಂದ ಏನೋ ಕೆಲಸ ಐತೆ ಅಂತ ಮುಂದಕ್ಕೆ ಹೋಗ್ಯಾಳ. ರೇಣುನು ನಮ್ಮನ್ನ ಫೋನ್ ಎತ್ತವ್ರಲ್ಲ ಫ್ರೆಂಡ್ಸ್, ಬರ್ತೀನಿ ಅಲ್ಲೇ ಇರ್ರಿ ಅಕ್ಕ ಅಂತ ಅಂದ್ಲ. ಅಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಮುಂದೆ ಹೋದ್ರೆ ಶಾಪ್ಗಳದಾವ, ಬಟ್ಟೆಗಳು ಅಥವಾ ಏನಾರು ನೋಡ್ಬೋದು. ಸುಮ್ಮನೆ ನಿಂತ್ಕೊಂಡ್ರೆ ನೋಡ್ಕೊಂಡು ನಿಂದ್ರಬೋದು ಅಂತ ಹೊಂಟೀವಿ ಅಷ್ಟೇ ಗೈಸ್. ಏನಾದರೂ ತಿಂತೀವಿ ಈಗ, ಹಾಗೆ ವಿಡಿಯೋನ ನೋಡ್ತಾ ಇರಿ. ಏನಾಯ್ತು ಹಾಸ್ಪಿಟ್ಲ್ ಒಳಗಂತ ಹೇಳ್ತೀವಿ ನೋಡ್ರಿ. ಗಂಗಾವತಿ ಒಳಗಾಗಿಲ್ಲೇ ದುರ್ಗಮ್ಮ ಟೆಂಪಲಿಗೆ ಬಂದಿದ್ವಿ. ಫುಲ್ ಬಿಸಿಲಿತ್ತು, ಇಲ್ಲಿ ಫುಲ್ ತಂಪೈತಿ. ಅದಕ್ಕೋಸ್ಕರ ಇಲ್ಲೇ ಬಂದು ಇಲ್ಲೇ ಕೂತಿದ ನೋಡ್ರಿ ಜ್ಯೋತಿ. ಇನ್ನು ಅವ್ರ ಅಕ್ಕ ಬಾಂಡ್ಸ್ ಬಂದಿಲ್ಲ. ಇಲ್ಲೇ ರೋಡ್ ಸೈಡ್ ಇದೆ ರೀ ಗಂಗಾವತಿ ಒಳಗ. ಈಗ ನೋಡ್ರಿ ಫೋಟೋ ತಕೊಂಡ ಕುಂತಾಳ ಜ್ಯೋತಿ. ಚಂದ ಕಾಣಕಂತೇವ ಈ ಕಡೆ ಗ್ಲಾಸ್, ಚೊಲೋ ಕಾಣಕಂತಿ. ಫುಲ್ ತಣ್ಣಗೈತಿ. ಜಾತ್ರೆ ಇದ್ದಾಗ ಇಲ್ಲಿ ಕಾಲಿಡಕ್ ಜಾಗ ಇರಲ್ಲ ಫ್ರೆಂಡ್ಸ್, ಫುಲ್ ರಶ್ ಇರುತ್ತ. ಇವಾಗ ಆರಾಮಾಗಿ ಕುಂತ್ಕೊಂಡಿಗ್ ನೋಡ್ರಿ. ಯಾಕೆ ಪಾನಿಪುರಿ ತಿಂತಿದ್ದಾಳೆ ನೋಡಿ. ಪಾನಿಪುರಿ ತಿನ್ಬೇಕಂದ್ರೆ ಹೆಂಗ ಬಾಯಿ ತೆಗಿತೀರಿ, ಊಟ ಮಾಡ್ಬೇಕಂದ್ರೆ ತೆಗಿಯಲ್ಲ. ನೋಡ್ರಿ ಜ್ಯೋತಿ ನಾವು ಬಟ್ಟೆ ಅಂಗಡಿಯವ್ರು ವೆಲ್ಕಮ್ ಮಾಡಿದ್ರು, ಮೋಸ್ಟ್ ವೆಲ್ಕಮ್ ಅಂತ. ಜೊತೆ ಫುಲ್ ಫೇಮಸ್ ಅದ ಅವಳ.
ಹಂಗ ಇಲ್ಲಿ ಒಂದು ಸ್ಕಾರ್ಪ್ ನೋಡೋಣ ಅಂತ ಬಂದಿದ್ವಿ ಫ್ರೆಂಡ್ಸ್, ಬಟ್ ಏನ್ ತಗೊಳಕಲ್ಲ. ನೋಡ್ರಿ ಇವ್ರು ನಮ್ಮ ಅಕ್ಕ ಸಬ್ಸ್ಕ್ರೈಬರ್ ಅಕ್ಕ, ನಮಗ್ ಪರಿಚಯ ಆಗ್ಯಾರ. ಅವರೇ ಜ್ಯೂಸ್ ಕೊಡ್ಸಕ್ಕ ಬಂದಿದ್ರು. ಅವ್ರ ಹಸ್ಬೆಂಡ್ ಅಣ್ಣಗೆ ಇಷ್ಟ ಏನಂತ ಬ್ಲಾಗ್, ಅವರು ಟ್ರಾಫಿಕ್ ಪೊಲೀಸ್ ಫ್ರೆಂಡ್ಸ್. ರೇನು ಹಾಯ್, ತೋರ್ಸೇ ಇಲ್ಲ ಆಕೆ ಚೀಟಿ ಮಾಡಿಸಿದ್ದು ಫ್ರೆಂಡ್ಸ್. ಯಾವ್ದು ಕುಡಿದಿ? ತಗೋ. ಇವರಿಲ್ಲೇ ಸೈಡ್ ಫೋಟೋಶೂಟ್ ಮಾಡ್ತಾರೆ. ಜ್ಯೋತಿ ಫೋನ್ ನೋಡೋದು ಚೆನ್ನಾಗಿ ಬರ್ತಾವ ಅಣ್ಣ ಕರ್ಲಕ್ಕ, ಹಂಗಾಗಿ ಫೋಟೋ ತೆಗಿಯೋದಂತಾರ. ಗೈಸ್ ನೋಡ್ರಿ, ಇಲ್ಲಿ ಪಲ್ಲವಿ ಹೋಟೆಲ್ ಅಂತ ಐತಿ, ಇಲ್ಲಿ ಬಂದಿದ್ವಿ. ಏನ್ ತಿಂತಿರ್ಲಿ? ಜ್ಯೋತಿಗೆ ನಾನ್ ವೆಜ್ ಹೋಟೆಲ್ಗೆ ಬಂದೀವ್ರಿ. ತಿನ್ನಂಗ ಅನ್ಸಿತಾ ಜ್ಯೋತಿ? ಏನಾದ್ರ ನಾನ್ ವೆಜ್ ತಿನ್ನಂಗಾಗಿತ್ತಾ? ಸಾರಿ, ವೆಜ್ ಹೋಟೆಲಿಗೆ ಬಂದಿದ್ವಿ. ಜೊತೆ ನಾನ್ ವೆಜ್ ಫೇವ್ರೇಟ್. ಈಗ ಮನೆ ಸಾರ್ಸಿರಲ್ಲಕ್ಕ, ತಿಂತಿರಲ್ಲ, ತಿನ್ನಾರಲ್ಲ. ನಾನು ಮನೆ ಸಾರ್ಸಿದ್ರೆ ತಿಂತೀವಿ, ಸಾರ್ಸಿಲ್ಲ ಅಂದ್ರೂ ತಿಂತೀವಿ. ಗೈಸ್ ನೋಡ್ರಿ, ಇದ್ಯಾವ್ದು ಹೇಳಿದ್ದಲ್ಲಿ ಸಾವು ಇದ್ಯಾವ್ದು ಹೇಳಿದ್ದಲ್ಲ? ವೆಜ್ ಹೈದರಾಬಾದಿ. ಇದು ಕುಲ್ಚಾರಿ. ವಿಧಿ ಇಲ್ಲಿ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಜ್ಯೋತಿ. ಸೌತೆಕಾಯಿನ ಚಿಕನ್ ಅಂತ ಫೀಲ್ ಆಗ. ಈಗ ಯಾವ್ದನ ಓಕೆ ಅಂದ ಹುಡುಗಿ ಪನ್ನೀರ್ ಕೇಳತ್ರಿ ಪಾಪ. ಇದ್ರಾಗ ಎಷ್ಟು ಉಳಿಸ್ತಾರ ನೋಡ್ರಿ ಫ್ರೆಂಡ್ಸ್. ಇದ್ರಾಗ ಒಂದ್ ಪ್ಲೇಟ್ 4 ಜನ ಇದೀವಲ್ಲ, ಒಂದೇ ಆರ್ಡರ್ ಮಾಡಿವಿ. ಒಂದೇ ಕುಲ್ಚೆ ಏನು ಆರ್ಡರ್ ಮಾಡಿಲ್ಲ ಫ್ರೆಂಡ್ಸ್, 4 ಮಾಡಿವಿ. ಬರೀ ಈಕಿನಷ್ಟೇ ಕಾಣಿಸ, ಆಕಿ ನಮ್ಮಷ್ಟೇ, ನಮ್ಗಷ್ಟೇ ಸಮಯ ಕೂದಲ ಇಲ್ಲಿ ಸರಿ ಮಾಡ್ಬೋದು ಸ್ವಲ್ಪ. ನೋಡ್ರಿ ಸುಮ್ಮನೆ ಸರ್ವ್ ಮಾಡಾತಾಳ, ಅದು ಬಿಟ್ಟು ಕೂದಲ ಸರಿ ಮಾಡ್ಕೊಳ್ಳೋದು ಎಷ್ಟು ಇರಬಾರ್ದು ನೋಡ್ರಿ. ಇವಾಗ ಅಕ್ಕ ಅವ್ರು ಕಂಡಿದ್ರಲ್ಲ, ಜಗಿ ಚಂದ ಮಾತಾಡ್ಸಕ್ ಅಂತಿದ್ರಿ, ಬಹಳ ಖುಷಿ ಆಯ್ತು. ಹಂಗ ಯಾರ ಮಾತಾಡ್ಸಿದ್ರೆ ಖುಷಿ ಆಗತ್ತ. ನಿಂಗೆ ಹೆಂಗ ಅನ್ಸುತ್ತ? ಚೆನ್ನಾಗಿ ಮಾತಾಡ್ಸಿದ್ರಲ್ಲ. ಕೇಕ್ ಮಾಡಿದ್ರು ಅವ್ರು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾರ ಅಂತ ಪರಿಚಯ ಆಗಿತ್ತು. ಪ್ರತಿಯೊಂದು ಎಲ್ಲ ನೋಡ್ತಾರೆ, ನೋಡ್ತಾರೆ. ಇವಾಗ ಏನೋ ಮಸಾಲೆ ರೈಸ್ ಆರ್ಡರ್ ಮಾಡಿದ್ವಿ. ಮಸಾಲೆ ರೈಸ್ ಒಳಗೆ ಗೋಡಂಬಿ ಇರಬಾರ್ದವ ಅಲ್ಲ. ಇನ್ನೊಂದು ಕರ್ಡ್ ರೈಸ್ ಮಾಡಿವಿ, ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ತಿನ್ನಂಬರಿ ಚಲೋ ಐತಾ ಇವಾಗ ರೈಸ್ ಇದೆ? ಚಲೋ ಐತಾ? ಮೊಸರನ್ನ ಆರ್ಡರ್ ಮಾಡಿದ್ವಿ. ನಾನು ಮಾಡಿದ್ದದು, ನಾನು ಬಗ್ಸಿದ್ದೆ. ಯಾಕೆ ನಿದ್ದೆ ಬಂದೈತೆ ಅಂತ ಮೊಸರನ್ನ ತಿಂದು ಇಲ್ಲೇ ಮಕ್ಕೊಂಬಿಡ್ತಾಳ. ನೋಡ್ರಿ, ಜ್ಯೋತಿನ ಕರ್ದು ನಿಮ್ಗೆ ಓನರ್ ಜ್ಯೋತಿನ ಕರ್ದು 1 ಮಿಲಿಯನ್ ಫಾಲೋವರ್ಸ್ ಅದಾರಲ್ಲ ಅಂತ ಮಾತಾಡ್ಸಕತ್ತಾರ್ರಿ. ಇಲ್ಲದಾರ ಅವ್ರ ಯುದ್ಧ ಇವ್ರ ಅವ್ರ ಅಂತ ಶಾಕ್ ಆಗ್ಯಾರ ಅವರು. ಫಸ್ಟ್ ಜ್ಯೋತಿನ ಅಂತ ಕೇಳಿದ್ರು ಅವರು. ನೋಡ್ರಿ, ಅನನ್ಯ, ಅಮೂಲ್ಯ, ಕೃಷ್ವಿ. ಈ ಡ್ರೆಸ್ ನಂಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್. ಅಮೂಲ್ಯ ತಗೋಬೇಕು ಅನ್ಕೊಂಡ್ವಿ. ಇವರು ಸಾವಿತ್ರಿ ಮೇಡಮ್ ಅವಲೇ ಒಂದು 8 ಮಾರ್ಕ್ ಹಾಕ್ಬಿಟ್ರು ನಮ್ಗ. ಕೆಲಗೊಮ್ಮೆ ಒಂದೇ ರೆಪ್ಪೆ, ಇನ್ನೊಂದಿಲ್ಲ. ರೆಪ್ಪೆನಾ? ನಿಂದೊಂದು ಕಿತ್ತಿಡ್ಲೆ ಸಾವಿ. ಕ್ಯೂಟ್ ಅದ ನೋಡ್ರಿ ಡ್ರೆಸ್ಗಳು. ಫೈನಲಿ ಒಂದು ಬಸ್ ಸಿಕ್ತಿರಿ. ಬಸ್ಸಿಗೆ ವೇಟ್ ಮಾಡಿಲ್ಲ, ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಬಂದ್ಬಿಡ್ತಿ. ನಾ ಹೆಂಗೆ ನೋಡ್ತೀನಿ. ಇದೊಂದು ಹೊಸ ಸ್ಕಾರ್ಫ್ ತಗೊಂಡೆ ಫ್ರೆಂಡ್ಸ್. ಏನು ಕಂಫರ್ಟಬಲ್ ಆಗ್ತಿದ್ದಿಲ್ಲ ಸ್ಕಾರ್ಫ್ ಇತ್ತು. ಕಲರ್ಸ್ ಇದ್ದಿಲ್ಲ ಅಂತ ಹೇಳಿ ಯಾವುದೋ ಎಲ್ಲೋ ಕಲರ್ ಸಿಕ್ಕಿದ್ದು ತಗೊಂಡಿದ್ದೀನಿ ನೋಡ್ರಿ. ಎಲ್ಲೋ ಅಲ್ಲ, ಎಲ್ಲೋ ಆರೆಂಜ್ ಐತ್ರಿ, ಮಿಕ್ಸ್ ಐತ್ರಿ. ನನ್ನ ಫೇವ್ರೆಟ್ ಸೀಟ್ ವಿಂಡೋ ಸೀಟ್. ಇದಿಲ್ಲ ಫ್ರೆಂಡ್ಸ್, ನನಗೋಸ್ಕರ ಬಿಟ್ಟು ಕೊಡೋ ಸಂದರ್ಭ ಬಂದಿದೆ. ಹುಡುಗಿ ಅಲ್ಲಿ ಕುಂತೈತಿ. ಲಾಯರ್ ಮೇಡಮ್ ಅಂತ ಅಡ್ವೈಸ್ ಮಾಡಕಂತಾಳ. ಒಬ್ರು ಲಾಯರ್ ಅಣ್ಣಗ, ಒಬ್ರು ಕೇಳಕಂತಾರ ಲಾಯರ್ ಬಗ್ಗೆ ಕೇಳಕ್ತಾರ ಅವರು ಜೂನಿಯರ್ ಅಂತ. ಫುಲ್ ಸೆಕೆ. ನಮ್ಮ ಗುಂಪು ನೋಡ ಎಷ್ಟು ಸ್ಟ್ರಾಂಗ್ ಐತಿ.
ಬೆವರು ಬಂದ್ರೆ ಕಿತ್ತಿಲ್ಲ. ಟೆಂಪಲ್ ಹೋಗಿದ್ವಲ್ಲ ಫ್ರೆಂಡ್ಸ್ ಅವಾಗಿಂದ ನಾ ಹೆಂಗ್ ಬೇಕ್ ಹಂಗ್ ಮಕ್ಕಂಡಿದ್ರು ಏನು ಅಳಕಿಲ್ಲ. ಹೌದು, ನಂದು ಬೆವರು ಬರೋದಕ್ಕೆ ಕಿತ್ಕೊಂಡು ಹೋಗುತ್ತಂತ ಮಾಡಿದ್ದೆ, ಏನೂ ಆಗಿಲ್ಲ. ಆರಾಮ್ ಸೀಟ್ ಸಿಕ್ಕಿತ್ತು. ಇನ್ನೂ 1 ಅವರ್, ಇಲ್ಲಿಂದ 1 ಅವರ್ ಐತಿ ಜರ್ನಿ. ಓಕೆ ಗೈಸ್, ಹಾಗೆ ವಿಡಿಯೋನ ನೋಡ್ತಾ ಇದ್ರಿ. ಜೊತೆಗೆ ನಿದ್ದೆ ಬಂದಿಲ್ಲೇ ಬಸ್ನಾಗ. ಫ್ರೆಂಡ್ಸ್, ಇವಾಗ ಜಸ್ಟ್ ಕಾರಟಗಿ ಬಸ್ ಸಿಕ್ಕಿತ್ತಲ್ಲ, ಆರಾಮಾಗಿ ಬಂದೀವಿ ನೋಡ್ರಿ. ಏನೇನ ತಗೊಂಡಿವಲ್ಲೆಲ್ಲ ಹೇಳ್ರಿ. ವಡೆ, ಮಿರ್ಚಿ, ವಡೆ, ಪಾರ್ಲನ್ನು, ಶೇಂಗಾ ತಗೊಂಡಿ ನೋಡ್ರಿ. ಎಲ್ಲ ಒಟ್ಟಿ ಜಾಡ್ಸೋದು. ಎಲ್ಲ ಫುಲ್ ಹೊಟ್ಟೆ ನೋವು ಬರೋಂಥವೇ ತಗೊಂಡಿವಿ. ನಂಗೆ ಪ್ಯಾರ್ಲೆ ಹಣ್ಣು ತಿನ್ನಂಗಾಗೈತೆ ಅಂದೆ. ಊರಲ್ಲಿ ಸಂತೆರಿ ನಮ್ಮ ಮಮ್ಮಿನ ತಂದಿರ್ತಾಳಿಲ್ಲ. ನಾನು ಅದೇ ಅಂದೆ ನಿಂಗ, ಮತ್ತೊಮ್ಮೆ ಹೋಗಿರ್ತಾಳ. ನಂಗೆ ಮಿರ್ಚಿ ಇಷ್ಟ ಫ್ರೆಂಡ್ಸ್, ಇವ್ರಿಗೆ ವಡೆ ಇಷ್ಟ, ಮತ್ತು ಇಬ್ಬರದು ಇರಲಿ ಅಂತೇಳಿ ಶೇಂಗಾನ ಇಷ್ಟ ಅಂತ ಈಗ. ನಮ್ಮ ಶೇಂಗಾ ತಾರಲ್ಲ, ಶೇಂಗಾ ನಮ್ಮ ಮನೆಗೆ ಇರ್ತಾವೆ ಫ್ರೆಂಡ್ಸ್, ಸುಮ್ಮನೆ ತಗೊಂಡಾರ ಹೆಚ್ಚಾಗಿ. ಫೈನಲಿ ಮನೆ ಬಂತು. ಒಡೆಗೆ ಎಷ್ಟು ನಮ್ಮೂರ ಒಳಗೆ ಫುಲ್ ಫೇಮಸ್ ಮಾಡ್ತಾರೆ. ನಮ್ಮೂರೊಳಗೆ ಅಲ್ಲಿ ಕ್ಯೂ ನಿಂತು ಇಸ್ಕೊಂಡು ಬರ್ಬೇಕು. ಅದೇ ಒಂದು ಘನಕಾರ್ಯನ ಚೆನ್ನಾಗಿ ಮಾಡಿದ್ರು. ಹೌದು, ಚಲೋ ಮಾಡಿರ್ತಾರೆ. ಓಕೆ, ಹಾಗೆ ವಿಡಿಯೋನ ನೋಡ್ತೀರಿ. ಹಾಸ್ಪಿಟ್ಲ್ ಒಳಗೆ ಏನಂದ್ರೆ ಅಂತ ತೋರಿಸ್ತೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಏನೂ ಇಲ್ಲ ಗೈಸ್, ಈ ಸಲ ನಾರ್ಮಲ್ ಚೆಕಪ್ ಇತ್ತು. ಅದಕ್ಕೋಸ್ಕರ ಏನೂ ಹೇಳಿಲ್ಲ ಡಾಕ್ಟ್ರ್. ಅಂದರೆ ಸುಮ್ಮನೆ ಚೆಕಪ್ ಮಾಡಿ ಎಲ್ಲ ಓಕೆ, ಎಲ್ಲ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ನಲ್ಲ ಈ ಸಲ, ಎಲ್ಲ ಓಕೆ ಅಂತ ಹೇಳಿದ್ರು. ಎಲ್ಲಿದ್ದೆ? ಹಾಂ, ಇವೆಲ್ಲ ಟೆಸ್ಟ್ ಏನೇನೋ ಹೇಳಿದ್ರಲ್ಲ, ಥೈರಾಯ್ಡ್ ಟೆಸ್ಟ್ ಅವೆಲ್ಲ ಓಕೆ ಅಂತ ಹೇಳಿದಾರ. ಇವಾಗ ನೆಕ್ಸ್ಟ್ ಅನಾಮಲಿ ಸ್ಕ್ಯಾನಿಂಗ್ ಅಂತ ಬರೆದು ಕೊಟ್ಟಿದ್ದಾರೆ ಗೈಸ್. ಇವಾಗ ನೆಕ್ಸ್ಟ್ ಮಂತ್ 5 ಎಂಡಿಂಗ್ ಒಳಗೆ ಮಾಡಿಸ್ಬೇಕಂತ. ಇವಾಗಲೂ ಹೇಳಿದಾರನೇ, ಹುಷಾರಾಗಿರ್ಬೇಕು, ವೇಟ್ ಗೀಟ್ ಎತ್ತಬಾರ್ದು, ಹುಷಾರಾಗಿ ಇರಬೇಕು, ಜರ್ನಿ ಮಾಡಬಾರ್ದು ಅಂತ ಸೇಮ್ ಹೇಳಿದಾರ. ಮತ್ತು ಎಲ್ಲ ಟೆಸ್ಟಿಗೆಲ್ಲ ಎಲ್ಲ ನಾರ್ಮಲ್ ಐತಿ, ಏನು ತೊಂದರೆ ಇಲ್ಲ, ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳಿದಾರ. ಮತ್ತು ಎಲ್ಲ ಆರಾಮಾಗಿದೆ. ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಮಾಡಿ ಹೇಳ್ತೀವಿ ಏನಂತ, ಹುಷಾರಾಗಿರಿ ಅಂತ ಹೇಳಿ ಕಳಿಸಿದ್ರು ಗೈಸ್. ಅಷ್ಟೇ, ಮತ್ತೇನಿಲ್ಲ, ಚೆಕಪ್ ಅಷ್ಟೇ, ಇದು ನಾರ್ಮಲ್ ಚೆಕಪ್ ಅಷ್ಟೇ ಮಾಡಿದ್ರು. ಓಕೆ ಗೈಸ್, ಹೀಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.